ಹಾಯ್ ಗುಡ್ ಮಾರ್ನಿಂಗ್ ಟು ಎವರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಆದರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಆಲ್ಮೋಸ್ಟ್ ನಾನು 6:30ಇಂದ ಶುರು ಮಾಡ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದೇ ಮರಿಬೇಡಿ. ಈ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದವರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ ಎದ್ದಿದ್ದಾಳೆ. ಅವಳಿಗೆ ಹಾಲು ಕೊಟ್ಟೆ, ಹಾಲು ಕುಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಆಟ ಆಡ್ತಿದ್ದಾಳೆ ಅಂದ್ಬಿಟ್ಟು ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದೀರ ಕೂಡ. ವ್ಯೂಸ್ ರೀಚ್ ಆಗ್ತಾಯಿದೆ. ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ, ನಾನು ನೀಲಿ ವ್ಲಾಗ್ಸ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಯಾಕೋ ಅದು ಅಷ್ಟೊಂದು ಏನು ರೀಚ್ ಆಗ್ತಾಯಿಲ್ಲ ಅಂತಂದ್ಬಿಟ್ಟು, ಏನು ಅಷ್ಟೊಂದು ರೀಚ್ ಆಗ್ತಾಯಿಲ್ಲ ಹೇಳ್ಬೇಕಂತಂದರೆ ಲಾಂಗ್ ವೀಡಿಯೋಸ್ ಚೆನ್ನಾಗಿ ರೀಚ್ ಆಗ್ತಾಯಿದ್ದಾವೆ. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ನೀವು ಯಾರೂ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹೇಳ್ಕೊತಾ ಇದ್ದೀನಿ. ನಾನು ಕೂಡ ಸಿಂಪಲಾಗಿ ವೆಜಿಟೇಬಲ್ ಬಾತ್ ಮಾಡ್ತಾಯಿದ್ದೀನಿ. ರೆಸಿಪಿ ಏನು ತೋರ್ಸೋಕ್ಕೆ ಹೋಗಲ್ಲ. ಇವತ್ತು ಬೇಗ ಇದೇ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆದರೆ ರೆಸಿಪಿ ತೋರಿಸ್ತೀನಿ, ಇಲ್ಲ ಅಂತಂದರೆ ತೋರಿಸಲ್ಲ. ಏನು ಅಂದ್ಕೋಬೇಡಿ ನನ್ನನ್ನು. ನಿಮ್ಗೆ ಯಾವ ರೀತಿ ಕಂಟೆಂಟ್ ಬೇಕೋ ಹೇಳಿ, ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕೈಯಲ್ಲಿ ಆಗಲ್ಲ, ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಯಾರೂ ಇಲ್ಲ. ನಾನೇ ಹಂಗೆ ಮಾಡಿಕೊಂಡು ಅದೇ ಥರ ಮಾಡ್ತಾಯಿದ್ದೀನಿ ಕೂಡ. ನಮಗೆ ಮಗಳಿದ್ದಾಳೆ, ಅದರಿಂದ ಯಾರೂ ಇಲ್ಲ. ನಾನು, ನನ್ನ ಮಗು, ನಮ್ಮ ಹಸ್ಬೆಂಡ್ ಒಬ್ಬರು 3 ಜನನೇ ಇರೋದು ಬ್ಯಾಂಗ್ಳೂರಲ್ಲಿ. ಅದರಿಂದ ಏನು ಆಗಲ್ಲ. ಬಟ್ ಆಗುತ್ತೆ ಅಂತಂದರೆ ಎಲ್ಲನೂ ಆಗುತ್ತೆ, ಆಗಲ್ಲ ಅಂತಂದರೆ ಇನ್ನೇನು ಕೂಡ ಆಗಲ್ಲ. ಜೀವನದಲ್ಲೂ ಅಷ್ಟೇ ಅಲ್ವಾ. ಆಗುತ್ತೆ ಅಂದರೆ ಎಲ್ಲ ಆಗುತ್ತೆ, ಆಗಲ್ಲ ಅಂತಂದರೆ ಏನೂ ಆಗಲ್ಲ ಅಂತ ಹೇಳ್ತಾ ಇದೆಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪಲಾವ್ಗೆ ಮತ್ತೆ ಸಿಗೋಣ ಬೇಗ ಮಾಡಿಕೊಂಡು. ನಿಮ್ಮ ಹತ್ರ ಎಲ್ಲರ ಹತ್ರ ನಾನು ವಿಷಯ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನನಗೆ ಕೂಡ ಪ್ರೀಮೆಚೂರ್ ಬೇಬಿನೇ ಆಗಿದ್ದು. 7 ಮಂತ್ಸ್ ಬಿದ್ದು ಜಸ್ಟ್ 3 ಡೇಸ್ ಆಗಿದ್ದಷ್ಟೇ. ಮಗು 7 ಮಂತ್ಸಲ್ಲಿ ಆಗಿದೆ ಅನ್ನೋದು ನನಗೆ ಬೇಜಾರೇ ಇರಲ್ಲ. ತಂದೆ ತಾಯಿಗೆ ಸಣ್ಣ ಇದ್ದಾರಂತಲೂ ಬೇಜಾರೇ ಇರಲ್ಲ. ಆದರೆ ಅವರು ಬರ್ತಾರಲ್ಲ ನೋಡೋಕ್ಕೆ, ಹಾಗೆ ಕೆಲವೊಂದು ಸಲ ನಮ್ಮ ಸ್ವಂತದವರೇ ಕೂಡ ಅಂತ ಅಂದ್ಬಿಡ್ತಾರೆ, ಅಯ್ಯೋ ಇಷ್ಟಿದೆ, ಅಯ್ಯೋ ಈ ಮಗು ಇಷ್ಟಿದೆ. ಮನಸ್ಸಲ್ಲಿ ಏನಿರುತ್ತೆ ಅಂತಂದರೆ, ಅಯ್ಯೋ ಏನಕ್ಕಾದರೂ ಹುಟ್ಟು ಈ ಮಗು, ಹಾಗೆ ಹೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತೈತೆ ಅನ್ನೋದು ಇರುತ್ತೆ ಅವ್ರ ಮನಸ್ಸಲ್ಲಿ. ಬಟ್ ಅವ್ರು ಹೇಳಲ್ಲ, ಇರುತ್ತೆ. ಎಷ್ಟೋ ಸಲ ನನಗೂ ಅದೇ ಅನುಭವ ಆಗಿದೆ. ತುಂಬ ಜನಗಳಿಂದ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ಅಷ್ಟಿಷ್ಟಂತೂ ಕಷ್ಟಪಟ್ಟಿಲ್ಲ. ಹಾಗೆ ಎಲ್ಲ ತಾಯಂದಿರಿಗೂ ಅಷ್ಟೇ. ಮಗು ಹುಟ್ಟಿದ ತಕ್ಷಣ ಮತ್ತು ಅವ್ರ ಜೊತೆಯಲ್ಲಿರುತ್ತಲ್ವ, ಅದಂತೂ ತುಂಬಾ ಕಷ್ಟ. ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಅಷ್ಟು ಕಷ್ಟ ನಾನು ಕೂಡ ಪಟ್ಟಿದ್ದೀನಿ ಕೂಡ. 1.5 ಮಂತು ಪಟ್ಟಿದ್ದೀನಿ. ಅದು ಕಷ್ಟ ಏನು ಅಂತ. ಹಾಗೆ ವಾರ್ಡ್ಗೆ ತೊಗೊಂಬಂದು ಹಾಕ್ತಾರಲ್ವ ಆಪ್ರೇಷನ್ ಆದಮೇಲೆ. ಎಲ್ಲರಿಗೂ ಅವ್ರ ಮಕ್ಕಳು ಅವ್ರ ಹತ್ರ ಇರುತ್ತೆ, ಆದರೆ ನಮ್ಮ ಹತ್ರ ಮಾತ್ರ ನಮ್ಮ ಮಕ್ಕಳು ಇರಲ್ಲ. ಅವಾಗಂತೂ ತುಂಬಾ ಬೇಜಾರಾಗುತ್ತೆ. ನಾನಂತೂ ಎಷ್ಟು ಹತ್ತಿದ್ದೀನೋ ಗೊತ್ತಾ. ತಿನ್ನೋದಕ್ಕೆ ನನಗೆ ತಲೆನೋವು ಕೂಡ ಸಹ ಬಂದಿತ್ತು. ಬರಬಾರ್ದು ಅಂತ ಹೇಳ್ತಾರೆ ಆ ಟೈಮಲ್ಲಿ ನನಗೆ ತಲೆನೋವು ಕೂಡ ಬಂದಿತ್ತು. ತುಂಬಾ ಕಷ್ಟಪಟ್ಟಿದ್ದೀನಿ. ಆದರೆ ಆವಾಗ ಕಷ್ಟಪಟ್ಟಿರೋದಕ್ಕೂ ಮತ್ತೆ ಮಕ್ಕಳು ನಮ್ಮ ಕೈ ಕೊಟ್ಟಿರ್ತಾರಲ್ವ, ಆ ಫೀಲೇ ನಮ್ಮ ಜೊತೆಯಲ್ಲೇ ಇರುತ್ತೆ ಅಲ್ವಾ. ಆವಾಗ ಆ ಫೀಲೇ ಬೇರೆ ಇರುತ್ತೆ. ಮತ್ತು ಅನುಭವಿಸಿರ್ತಾರಲ್ವ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ ಅಂದ್ಬಿಟ್ಟು. ಇವಾಗ ಅದೆಲ್ಲ ನೋಡಿದರೆ, ನನ್ನ ಮಗಳು ಅಷ್ಟು ದೊಡ್ಡವಳಾಗಿದ್ದಾಳಲ್ವ, ಅದೆಲ್ಲ ನೋಡಿದರೆ ಅಯ್ಯೋ ಅಂತ ಏನು ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಅಲ್ವಾ, ನೋವೇ ಏನು ಅನಿಸೋದಿಲ್ಲ. ತುಂಬಾ ಖುಷಿ ಆಗುತ್ತೆ ಇವಾಗ ಅದನ್ನು ನೋಡಿದಾಗ. ನೀವು ಎಷ್ಟು ಹ್ಯಾಪಿ ಆಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆವಾಗ ಚಿಕ್ಕ ಮಗು ಇದ್ದಾಗ ಏನು ಅವ್ರು ಅಷ್ಟೊಂದು ತೀಟ್ಲೆ ಆಗಲಿ ಗಲಾಟೆ ಆಗಲಿ ಏನು ಮಾತಾಡಲಿಲ್ಲ. ಕೆಲವೊಬ್ಬರು ಅದಕ್ಕೂ ಹೇಳಿದ್ದಾರೆ ಅದು 7 ಮಂತ್ಸಲ್ಲಿ ಹುಟ್ಟಿರೋ ಬೇಬಿ ಅಲ್ವಾ, ಅದಕ್ಕೆ ಅಷ್ಟೊಂದು ಸೌಂಡ್ ಮಾಡಲ್ಲ. ಕೆಲವೊಬ್ಬರು ಉಳಿತಾರೆ, ಕೆಲವೊಬ್ಬರು ಉಳಿಯಲ್ಲ ಅಂತ ಹೇಳಿದಾಗಂತೂ ನಮಗೆ ತುಂಬಾ ಬೇಜಾರಾಗಿತ್ತು. ಹಾಗೆ ಕೂಡ ನನ್ನ ಮಗಳು ಕೂಡ ಅಷ್ಟೇ ತಲೆ ನಿಲ್ತಿದ್ದು, ಅವರು ಪಕ್ಕಕ್ಕೆ ಹೊಲ್ಕೊತಾರಲ್ವ, ಅದು ಕೂಡ ತುಂಬಾ ಲೇಟು. ಅವ್ರಿಗೆ ತಲೆ ಕೂಡ ನಿಂತಿದ್ದು ಹತ್ತತ್ರ 3.5 ಮಂತ್ಸಿಗೆ ಅವ್ರಿಗೆ ತಲೆ ಕೂಡ ನಿಂತಿದ್ದು. ತುಂಬಾ ಕಷ್ಟ ಅನ್ಬೇಕಿದ್ದೀನಿ. ಹಾಗೆ ಕೂಡ ಅವಳು ಉಲ್ಟಾ ತಿರುಗಿದ್ದು ಆಲ್ಮೋಸ್ಟ್ 7.5 ಮಂತಲ್ಲಿ ಅವಳು ಉಲ್ಟಾ ತಿರುಗಿದ್ದು. ಆಮೇಲೆ ಅವಳು ಮುಂದಕ್ಕೆ ಬರಕಿದ್ದು ಕೂಡ ಒಂದು 7.5-8 ಮಂತ್ಸಲ್ಲಿ ಅನಿಸುತ್ತೆ ಅವಳು ಮುಂದಕ್ಕೆ ಈ ಥರ ಬಕ್ಕೊಂಡು ಹೋಗಿದ್ದು. ಅವಳು ಕೂತ್ಕೊಂಡು ಬೇಗ ಕೂತ್ಕೊಂಡ್ಬಿಟ್ಟು.
8.5 ಮಂತ್ಸು ಅಂದರೆ 9 ಮಂತ್ಸು ಬಿದ್ದಿತ್ತು ಅಂದ್ಕೊತೀನಿ. 9 ಮಂತ್ಸು ಬಿದ್ದು ಒಂದು 10 ಡೇಸ್ ಆಗಿತ್ತು. ಅವಾಗ ಅವ್ನು ಕೂತ್ಕೊಳ್ಳೋಕ್ಕೆ ನಾವು ತಿಳಿಸ್ತಿದ್ವಿ, ಟ್ರೈ ಮಾಡಿಸ್ತಿದ್ವಿ ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಾನು ತುಂಬಾ ಟ್ರೈ ಮಾಡಿಸ್ತಾಯಿದ್ದೆ. ಅವ್ನು ಕೂತ್ಕೊಂಡ್ರು ಕೂಡ. ಆಮೇಲೆ ನಮ್ಗೆ ಇನ್ನೂ ಭಯ ಇತ್ತು, ನಡುವು ಏನಾದರೂ ಸೊಂಟ ಏನಾದರೂ ಆಗ್ಬಿಡುತ್ತೆ ಅನ್ನೋದೊಂದು ಭಯ. ಫಸ್ಟ್ ಮಗು ಅಲ್ವಾ, ಅಷ್ಟೊಂದು ಏನು ಅನುಭವ ಇರಲ್ಲ ನಮಗೆ. ಅದರಿಂದ ತುಂಬಾ ಭಯಪಡ್ತಿದ್ದೆ ನಾನು. ಪ್ರತಿಯೊಂದಕ್ಕೂ ಭಯಪಡ್ತಾಯಿದ್ದೆ. ಅವಳು ಲೇಟಾಗಿ ತಲೆ ನಿಂತಿದ್ದಕ್ಕೂ ಭಯಪಟ್ಟಿದ್ದ ದಿನ ಇದೆ, ಲೇಟಾಗಿ ಕೂತ್ಕೊಂಡಿದ್ದಕ್ಕೂ ಭಯಪಟ್ಟಿದ್ದ ದಿನ ಇದೆ, ಲೇಟಾಗಿ ನಿಲ್ಕೊಂಡಿದ್ದಕ್ಕೂ ಭಯಪಟ್ಟಿದ್ದೀನಿ ತುಂಬಾ. ಕಂಟಿನ್ಯೂ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಸ್ವಲ್ಪ ಏನೇನು ಅನುಭವ ಆಗಿತ್ತು ಅದು ನೆಕ್ಸ್ಟ್ ಹೇಳ್ತೀನಿ. ಎಲ್ಲ ತಾಯಂದ್ರಿಗೂ ಅಷ್ಟೆಲ್ಲ ಮಕ್ಕಳು ಸ್ವಲ್ಪ ಅಳ್ತಾ ಇರುವಾಗ ಅವ್ರನ್ನ ಸುಧಾರಿಸ್ಕೊಂಡು ಮತ್ತೆ ಬಂದು ಅಡುಗೆ ಮಾಡ್ಕೊಳ್ಳೋದು, ಎತ್ಕೊಂಬ ಅಂತಾರೆ. ಅವ್ಳನ್ನ ಒಂದು ಕೈಯಲ್ಲಿ ಎತ್ಕೊಂಡು ಒಂದು ಕೈಯಲ್ಲಿ ಅಡುಗೆ ಮಾಡೋದು ತುಂಬಾ ಕಷ್ಟ. ಬಟ್ ನೋಡೋರಿಗೇನು ಬಿಡು, ಮಗು ನೋಡ್ಕೊಳ್ಳೋದೇ ಅಲ್ವಾ, ಇನ್ನೇನು ಏನು ಕೆಲಸ ಇರಲ್ಲ ಅಷ್ಟೇ ಅಲ್ವಾ, ಆರಾಮಾಗಿರುತ್ತಾರೆ ಅಂದ್ಕೊತಾರೆ. ಬಟ್ ನೋಡ್ಕೊಂಡವ್ರಿಗೆಲ್ಲ ಗೊತ್ತಾಗೋದ್ರ ಕಷ್ಟ ಏನು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಏನು ಗೊತ್ತಾಗುತ್ತೆ. ಅದು ಎಷ್ಟು ಮಾತಾಡಿದ್ದು ನಮಗೆ ಬೇಜಾರಾಗುತ್ತೆ. ಅದು ಬಿಟ್ಟು ನಾವು ಮುಂದಕ್ಕೆ ಹೋಗ್ತಿರ್ಬೇಕು ಅಷ್ಟೇ ಜೀವನದಲ್ಲಿ. ಅದಾದಮೇಲೆ ಇವತ್ತು ಪಲಾವ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನನ್ನು ಬೇಕಂದರೆ ಇವತ್ತು ಸ್ಪೆಷಲಾಗಿ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೀನಿ. ಅದೊಂದು ಕ್ಯಾಪ್ಸಿಕಮ್ಮು ಒಂದು ಮನೇಲಿದೆ ಅಂತ ಅಂದ್ಬಿಟ್ಟು ಹಾಕಿದೆ. ಒಂದು ಹಾಗೆ ಒಂದು ಟೊಮೆಟೊ, ಹಾಗೆ ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಒಂದು ಅದರಲ್ಲಿ ಹಾಕ್ಕೊಂಡು ಇಟ್ಕೋಬೇಕು. ಹಾಗೆ ಅಕ್ಕಿ ಒಂದು 1/2 hour ಮುಂಚೆ ನೆನೆಸಿಟ್ಕೋಬೇಕು. ಅದು ಸೈಡಲ್ಲಿ ಇಟ್ಕೊಂಡು ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ಅದು ನೀರಿರುತ್ತಲ್ಲ ಡ್ರೈ ಆಗೋವರೆಗೆ ಇದ್ದು ಒಂದು ಆಯಿಲ್ ಹಾಕಬೇಕು. 2-3 ಸ್ಪೂನ್ ಆಗುವಷ್ಟು, 4-5 ಮ್ಯಾಕ್ಸಿಮಮ್ಮು. ಕಾದಿದ್ದಾದಮೇಲೆ ಚಿಟಿಕೆಯಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚಟಪಟ ಅನ್ನೋವರೆಗೂ ಇದ್ದು, ಅದಾದಮೇಲೆ ಆನಿಯನ್ ಹಾಕ್ಕೊಂಡು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಓಲ್ ಸ್ಪೈಸಸ್ ಎಲ್ಲ ಹಾಕ್ಕೋಬೇಕು. ಆವಾಗಲೇ ತೋರಿಸಿದ್ದೀನಲ್ಲ ಎಷ್ಟೆಷ್ಟು ಹಾಕ್ಕೋಬೇಕು ಅಂದ್ಬಿಟ್ಟು, ಅದೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮಧ್ಯದಲ್ಲಿ ತಿರ್ಕೊಳ್ಬೇಕು. ನಾನು ವೀಡಿಯೋ ಮಾಡ್ಕೊಳೋದ್ರಿಂದ ತಿರ್ಕೊಟ್ಟಿಲ್ಲ. ಹಾಗೆ ಒಂದು ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೇಕು. ಅದು ಬ್ರೌನ್ ಕಲರ್ ಬರುತ್ತೆ, ಅದ್ರವರೆಗೂ ಫ್ರೈ ಮಾಡ್ಕೋಬೇಕು. ಅದಾಗಿದ್ಮೇಲೆ ಒಂದು ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಕೂಡ ಹಾಕಬೇಕು. ಅದು ಕೂಡ ಅದರಲ್ಲಿ ಎಣ್ಣೆ ಬಿಟ್ಕೋಬೇಕು. ಮೇಲೆ ಇರೋ ಸಿಪ್ಪೆ ಎಲ್ಲ ಸ್ವಲ್ಪ ಬರುತ್ತೆ, ಅದು ನೋಡ್ಕೋಬೇಕು. ಅದುವರೆಗೂ ಫ್ರೈ ಮಾಡ್ಕೋಬೇಕು. ಅದಾಗಿದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ, ಅದು ಪೇಸ್ಟಿನ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಸ್ವಲ್ಪ ಇರುತ್ತಲ್ಲ, ಅದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದಾಗಿದ್ಮೇಲೆ ವೆಜಿಟೇಬಲ್ಸ್ ಹಾಕ್ಕೋಬೇಕು. ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಕ್ಯಾರೆಟು, ಬೀನ್ಸು, ನೂಕಲ್ಲು ಎಲ್ಲ ಹಾಕ್ಬೋದು. ನಾನು ಯಾವ್ದು ಇರುತ್ತೋ ಅದು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ಪೈಸಸ್ ಹಾಕ್ಕೋಬೇಕು. ನೋಡ್ಕೊಳ್ಳಿ ಸ್ಪೈಸಸ್ಸು. ಮೊಸರು ಹಾಕೋಂಗಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಕಾಯಿ ತುರಿನೂ ಅಷ್ಟೇ, ನಾವು ಪೇಸ್ಟ್ ಮಾಡ್ಕೊತೀವಲ್ಲ ಆವಾಗಲಾದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಇವಾಗಲಾದ್ರೂ ಹಾಕ್ಕೋಬೋದು. ಹಾಗೆ ವೆಜಿಟೇಬಲ್ ಕೂಡ ಹಾಕಿದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಆಮೇಲೆ ನೋಡ್ಕೊಂಡು ನೀಟಾಗಿ ಎಲ್ಲ ಕಲಿಸ್ಕೊಡ್ಬೇಕು. ಒಂದ್ಸಲ ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೋಬೇಕು. ಇದಕ್ಕೆ ಸಿಂಪಲ್ಲಾಗಿ ಒಂದು ಚಟ್ನಿ ಆದರೂ ಮಾಡ್ಕೋಬೋದು. ಹಾಗೆ ಮೊಸರು ಬಜ್ಜಿ ಆದರೂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ, ಅದೇನು ಕ್ಲಿಪ್ ಹಾಕೋಕ್ಕೆ ಹೋಗಲಿಲ್ಲ ನಾನು. ಸುಮಾರು ಸರಿ ಹಾಕಿದ್ದೀನಿ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ. ಅದಾದಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಎಲ್ಲ 3/4% ಬೆಂದಿದೆ ಅನ್ನೋವಾಗ ಅಕ್ಕಿ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಎಲ್ಲಾದ್ರೂ ಬೆರೆಸ್ಕೊಬಿಡಿ. ಅದಕ್ಕೆ ಕೂಡ ಮಸಾಲೆ ಹಿಡಿಬೇಕಲ್ವ, ಬೆರೆಸ್ಕೊಡಿ ನೋಡಿಕೊಂಡು. ಹಾಗೆ 1 ಗ್ಲಾಸ್ ಅಕ್ಕಿ ಹಾಕ್ತಿದ್ದೀವಿ ಅಂತಂದರೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ನೋಡ್ಕೊಳ್ಳಿ, 2 ಗ್ಲಾಸ್ ಅಕ್ಕಿ ಹಾಕ್ತಿದ್ದೀವಿ ಅಂತಂದರೆ 4 ಗ್ಲಾಸ್ ನೀರು ಹಾಕ್ಕೋಬೇಕು. ಎಲ್ಲ ಒಂದ್ಸಲ ನೀಟಾಗಿ ಕಲಿಸ್ಕೊಡ್ಬೇಕು, ನೋಡ್ಕೋಬೇಕು. ಮತ್ತು ನೀರು ಹಾಕಿ ಒಂದು ಕುದಿ ಬರೋ ಮೇಲೆ ಆಮೇಲೆ ಕುಕ್ಕರ್ ಮುಚ್ಚಳ ಹಾಕ್ಕೊಳ್ಳಿ. ಅದಕ್ಕೆ ಮುಂಚೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರ್ಕೊಡಿ. ಬಿಸಿ ಆಗೋವರೆಗೂ ಒಂದು ಸರಿ ಉಕ್ಕು ಬರೋವರೆಗೂ ನೋಡಿಕೊಂಡು ಮತ್ತೆ ಕುಕ್ಕರ್ ಮುಚ್ಚಳ ಹಾಕಿದರೆ ಬಿರಿಯಾನಿ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಪಲಾವ್ಗೆ ನಾವು ದೊಡ್ಡ ಮೆಣಸಿನ್ಕಾಯಿ ಅಂತ ಕ್ಯಾಪ್ಸಿಕಮ್ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿಯಾಗಿದ್ದು ತುಂಬಾ ಚೆನ್ನಾಗಿತ್ತು. ನಾವು ಕೂಡ ತಿಂದ್ವಿ. ಅದಾದಮೇಲೆ ಮಧ್ಯಾಹ್ನ ಸಿಗೋಣ. ಏನು ಚಿನ್ನಿ, ಏನು ಬೇಕು ಮಗಳೇ, ಏನು ಬೇಕು ನಿನ್ಕ? ಅಲ್ಲಿ ತಗಲ್ತಾ? ಓ ಇಲ್ಲ ಇಲ್ಲಮ್ಮ, ವಾಸಿ ಆಗುತ್ತದೆ ಅಪ್ಪು.
ಅಬ್ಬು ವಾಸಿ ಆಗುತ್ತದ ಚಿನ್ನಿ ಹಂಗಮ್ಮ ಎತ್ಕೊಂತೀನಿ ಇನ್ನೇನು ಆಗೋಯ್ತು ಬೂವ ಮಾಡಿಬಿಟ್ಟು ಎತ್ಕೋತೀನಿ ಇನ್ನ ಅಂತೀನಿ ಎತ್ಕೊಂತೀನಿ ಚಿನ್ನಮ್ಮ ಅಲ್ಬಾರ್ದು ನನ್ನ ಬಂಗಾರಿ ಅಲ್ಲ ನೀನು ಬಾ ಬರ್ತೀನಿ ಬಾ ಈ ಥರ ಆಟ ಸಾಮಾನು ಹಾಕ್ಬಿಟ್ರೆ ಅವಳು ಪಾಡ್ಗೆ ಅವಳು ಆಟ ಆಡ್ಕೊಂಡು ಏನಾದರೂ ತಿನ್ನೋದಕ್ಕೆ ಕೊಟ್ಟರೆ ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತಾಳೆ. ಏನು ತುಂಬಾ ಕಾಟ ಏನು ಕೊಡಲ್ಲ. ಈ ಥರ ಆಟ ಆಡ್ತಿದ್ದಾಳೆ. ಇವತ್ತೇನು ನಾನು ಅವಳಿಗೆ ಸ್ನಾನ ಮಾಡ್ಸೋಕೆ ಹೋಗಲಿಲ್ಲ, ಫೀವರ್ ಇದೆ ಅಂದ್ಬಿಟ್ಟು ಬರೀ ಮೈ ಒಡ್ಸ್ಕೊಂಡೆ ಅಷ್ಟೇ. ಮುಖ ಕಾಲು ಕೈ ತೊಳ್ಕೊಂಡು ಮಾಡಿಕೊಂಡೆ ಅಷ್ಟೇ. ಫುಲ್ ಸ್ನಾನ ಏನು ಮಾಡ್ಸೋಕೆ ಹೋಗಲಿಲ್ಲ. ನೋಡಿ ಈ ರೀತಿ ಆಟ ಆಡ್ಕೊಂಡು ಅವಳು ಪಾಡ್ಗೆ ಅವಳು ಇದ್ಬಿಡ್ತಾಳೆ. ಮಧ್ಯಾಹ್ನಕ್ಕಂತ ಸಾಂಬಾರು ಕೂಡ ಮಾಡ್ಕೊಳ್ಳೋದಕ್ಕೆ ನಾನು 2 ಇಡೀ ಆಗೋವಷ್ಟು ಬೇಳೆಕಾಳು ಹಾಕಿ, 1 ಮೂಲಂಗಡ್ಡೆ ಹಾಗೆ ಒಂದು ಸ್ವಲ್ಪ ಬೀನ್ಸ್ ತೊಗೊಂಡು ಒಂಚಿನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ರಾತ್ರಿಗೆ ಮಧ್ಯಾಹ್ನಕ್ಕೆ ಆಗೋವಷ್ಟು ಮಾಡ್ತಿದ್ದೀನಿ. ಎಲ್ಲ ತೊಗೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ಲೋಟ ನೀರು ಹಾಕಿ ಕುಕ್ಕರ್ ಮುಚ್ಚಿಟ್ಟೆ. ಅದು ಒಂದು 3 ವಿಸಿಲ್ ಬರೋವರೆಗೂ ಇದ್ದು, ಅದಾದಮೇಲೆ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದು ಜಾರ್ ತೊಗೊಂಡೆ, ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು ಎಲ್ಲ ಒಂದು ಸ್ವಲ್ಪ ಕಾಳು ತೊಗೊಂಡು ಕಾಳೆಲ್ಲ ಹಾಕ್ಕೋಬೇಕು. ಆರಿದ ಮೇಲೆ ಹಾಕ್ಕೋಬೇಕು. ಹಾಗೆ ಹುಣ್ಸೆಹಣ್ಣು ಕೂಡ ನೆನೆಸಿಟ್ಕೊಂಡಿರ್ತೀವಿ, ಅದು ಕೂಡ ಸ್ವಲ್ಪ ಹಾಕಬೇಕು. ಅದಾಗಿದ್ಮೇಲೆ ರುಚಿಗೆ ತಕ್ಕಷ್ಟು ಖಾರ, ಒಂದು ಅರ್ಧ ಸ್ಪೂನು, ಹಾಗೆ ಮನೇಲಿ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪುಡಿ, ಅದು ಕೂಡ ಅರ್ಧ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದೇ ನೀರು ಹಾಕಿ ನುಣ್ಣಕ್ಕೆ ಪೇಸ್ಟಿ ಮಾಡ್ಕೋಬೇಕು. ಅದಾದಮೇಲೆ ಒಗ್ಗರಣೆ ಕೂಡ ಪಲ್ಯಗೆ ಅದೇ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದು ಕೂಡ ಹಾಕ್ಕೊಂಡೆ. ನೋಡಿ ಈ ರೀತಿ ಆಗಿತ್ತು ಸಾಂಬಾರು ಕೂಡ. ಅದಕ್ಕೆ ಒಗ್ಗರಣೆ ಹಾಕ್ಕೊಂಡೆ. 1-2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಚಿಟಿಕೆಯಷ್ಟು ಸಾಸಿವೆ ಹಾಕ್ಕೊಂಡು ಚಟಪಟ ಅನ್ನೋವರೆಗೂ ಇದ್ದು, ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಈ ಥರ ಮುಗಿಯುತ್ತೆ. ಅದನ್ನೆಲ್ಲ ಒಗ್ಗರಣೆ ತೊಗೊಂಡು ಕಾಯಿಸ್ಕೊಂಡಿರ್ತೀವಲ್ಲ ಸಾಂಬಾರಿಗೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಅದು ಮುಗಿಯುತ್ತೆ. ಸಾಂಬಾರು ಕೂಡ ರೆಡಿಯಾಗಿತ್ತು. ತುಂಬಾ ಚೆನ್ನಾಗಿತ್ತು. ನಾನು ಅನ್ನ ಮಾಡ್ಕೊಂಡಿದ್ದೆ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.